ನಮ್ಮ ಪುರಾಣಗಳಲ್ಲಿ ಹಿರಿಯರು ಹೇಳುವ ಒಂದು ಅದ್ಭುತವಾದ ಮಾತಿದೆ, ಯದ್ಭಾವಂ ತದ್ಭವತಿ. ಅಂದರೆ ನಿಮ್ಮ ಒಳಗಿನ ಭಾವನೆ ಅಥವಾ ಆಲೋಚನೆ ಹೇಗಿರುತ್ತದೋ ನಿಮ್ಮ ಹೊರಗಿನ ಜಗತ್ತು ಮತ್ತು ನಿಮ್ಮ ಜೀವನ ಕೂಡ ಹಾಗೆ ಸೃಷ್ಟಿಯಾಗುತ್ತೆ. ಒಂದು ಸುಂದರವಾದ ತೋಟ ತಾನಾಗೆ ಸೃಷ್ಟಿಯಾಗಲ್ಲ. ಒಬ್ಬ ತೋಟಗಾರ ಪ್ರತಿದಿನ ಕಷ್ಟಪಟ್ಟು ಕಳೆ ತೆಗೆದು ಅದಕ್ಕೆ ಬೇಕಾದ ಒಳ್ಳೆಯ ಬೀಜಗಳನ್ನು ಬಿತ್ತಿದಾಗ ಮಾತ್ರ ಅದು ಹಸರಿನಿಂದ ಕಂಗೊಳಿಸುತ್ತೆ. ಒಂದು ವೇಳೆ ಆ ತೋಟಗಾರ ಅಲ್ಲಿ ಯಾವುದೇ ಬೀಜ ಹಾಕದೆ ಸುಮ್ಮನೆ ಬಿಟ್ಟರೆ ಏನಾಗುತ್ತೆ? ಅಲ್ಲಿ ತಾನಾಗೆ ವಿಷಕಾರಿ ಮುಳ್ಳಿನ ಗಿಡಗಳು, ಕಸ ಕಡ್ಡಿಗಳು ಬೆಳೆದು ನಿಲ್ತವೆ. ನಿಮ್ಮ ಮನಸ್ಸು ಕೂಡ ಈ ತೋಟದ ಥರಾನೇ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡುತ್ತಿರುವ 120 ವರ್ಷಗಳ ಹಳೆಯ ವರ್ಲ್ಡ್ ಕ್ಲಾಸ್ ಪುಸ್ತಕ ಆಸ್ ಅ ಮ್ಯಾನ್ ಥಿಂಕೇತ್. ಲೇಖಕ ಜೇಮ್ಸ್ ಅಲೆನ್ ಈ ಪುಸ್ತಕದಲ್ಲಿ ಬರೆದಿರುವ ಒಂದೊಂದು ಸಾಲುಗಳು ನಿಮ್ಮ ಇಡೀ ಆಲೋಚನಾ ಶೈಲಿಯನ್ನೇ ಬದಲಾಯಿಸಿಬಿಡುತ್ತೆ. ನಾವು ಅಂದ್ಕೊಳ್ತೀವಿ ನಮ್ಮ ಬಡತನಕ್ಕೆ, ಕಷ್ಟಕ್ಕೆ ಅಥವಾ ಸೋಲಿಗೆ ನಮ್ಮ ಹಣೆ ಬರಹ ಅಥವಾ ನಮ್ಮ ಪರಿಸ್ಥಿತಿ ಕಾರಣ ಅಂತ. ಆದರೆ ಜೇಮ್ಸ್ ಅಲೆನ್ ಹೇಳ್ತಾರೆ, ನೀವಿವತ್ತು ಎಲ್ಲಿದ್ದೀರಾ ಅಥವಾ ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಅನ್ನೋದಕ್ಕೆ ನಿಮ್ಮ ಆಲೋಚನೆಗಳೇ ನೇರ ಕಾರಣ. ಈ ವಿಡಿಯೋದಲ್ಲಿ ಈ ಪುಸ್ತಕದ 3 ಪ್ರಮುಖ ಮೈಂಡ್ಸೆಟ್ ಪಾಠಗಳನ್ನು ನೀವು ಕಲಿತರೆ ನಿಮ್ಮ ಇಡೀ ಲೈಫನ್ನು ನೀವೇ ರೀಡಿಸೈನ್ ಮಾಡ್ಬೋದು. ಬನ್ನಿ ಆ ಅದ್ಭುತ ಸತ್ಯ ಏನೆಂದು ತಿಳಿಯೋಣ. ಮೊದಲನೇ ಪಾಠ, ಪರಿಸ್ಥಿತಿಯನ್ನಲ್ಲ ಆಲೋಚನೆಯನ್ನು ಬದಲಾಯಿಸಿ. ನಮ್ಮಲ್ಲಿ ತುಂಬ ಜನ ದಿನವಿಡೀ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ, ನನ್ನ ಕಂಪ್ನಿ ಸರಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಪರಿಸ್ಥಿತಿ ಬದಲಾದರೆ ನಾನು ಖಂಡಿತ ಉದ್ಧಾರ ಆಗ್ತೀನಿ ಅಂತ. ಆದರೆ ಈ ಪುಸ್ತಕ ನಮಗೆ ಕಲಿಸುವ ಮೊದಲನೇ ಪಾಠ, ಮನುಷ್ಯ ತನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ಸದಾ ಬಯಸ್ತಾನೆ, ಆದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಿದ್ಧನಿರಲ್ಲ. ಅದಕ್ಕೆ ಆತ ಇಂದಿಗೂ ಅದೇ ಬಡತನದಲ್ಲಿ ಉಳಿದಿದ್ದಾನೆ. ನಿಮ್ಮ ಮೆದುಳಿನ ಒಳಗೆ ನೀವು ದಿನಪೂರ್ತಿ ಯಾವ ಆಲೋಚನೆಯನ್ನು ಬಿತ್ತುತ್ತೀರಾ ಅದೇ ನಿಮ್ಮ ನಿಜ ಜೀವನದಲ್ಲಿ ರಿಯಾಲಿಟಿಯಾಗಿ ಹೊರಬರುತ್ತೆ. ನೀವು ದಿನಪೂರ್ತಿ ಕಷ್ಟ, ಬಡತನ, ಭಯ ಮತ್ತು ಸೋಲಿನ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ಪರಿಸ್ಥಿತಿ ಎಂದಿಗೂ ಸುಧಾರಿಸಲ್ಲ. ನೀವು ಎಲ್ಲಿಯವರೆಗೆ ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಬ್ರಹ್ಮಾಂಡ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲ್ಲ. ಪರಿಸ್ಥಿತಿ ನಿಮ್ಮನ್ನು ಸೃಷ್ಟಿಸಲ್ಲ, ಅದು ನಿಮ್ಮ ಒಳಗಿರುವ ಆಲೋಚನೆಯನ್ನು ಹೊರಗೆ ಪ್ರದರ್ಶಿಸುತ್ತೆ ಅಷ್ಟೇ. 2, ಆರೋಗ್ಯ ಮತ್ತು ಶರೀರದ ಮೇಲಾಗುವ ಪ್ರಭಾವ. ಈ ಪುಸ್ತಕದ 2ನೇ ಪಾಠ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಜೇಮ್ಸ್ ಅಲೆನ್ ಒಂದು ಪವರ್ಫುಲ್ ಮಾತು ಹೇಳ್ತಾರೆ, ಶರೀರ ಎನ್ನುವುದು ಮನಸ್ಸಿನ ಆಜ್ಞೆಯನ್ನು ಪಾಲಿಸುವ ಒಬ್ಬ ಸೇವಕ ಮಾತ್ರ. ನಮ್ಮ ಶರೀರಕ್ಕೆ ಬರುವ ಬಹುತೇಕ ಕಾಯಿಲೆಗಳು ನಮ್ಮ ತಲೆಯಲ್ಲಿರುವ ನೆಗೆಟಿವ್ ಆಲೋಚನೆಗಳಿಂದಲೇ ಶುರುವಾಗುತ್ತೆ. ನೀವು ದಿನಪೂರ್ತಿ ಆತಂಕ, ಕೋಪ, ದ್ವೇಷ ಮತ್ತು ಅಸೂಯೆಯಿಂದ ಬದುಕುತ್ತಿದ್ದರೆ ನಿಮ್ಮ ದೇಹ ತನ್ನ ಶಕ್ತಿಯನ್ನು ಕಳೆದುಕೊಂಡು ಕಾಯಿಲೆಗಳಿಗೆ ತುತ್ತಾಗುತ್ತೆ. ಯಾರ ಮುಖದಲ್ಲಿ ಸದಾ ಪ್ರಶಾಂತವಾದ ನಗು ಇರುತ್ತದೋ, ಯಾರ ಆಲೋಚನೆಗಳು ಪಾಸಿಟಿವ್ ಆಗಿರುತ್ತವೋ ಅವರ ಶರೀರ ಎಂದಿಗೂ ಯಂಗ್ ಆಗಿ ಮತ್ತು ಎನರ್ಜೆಟಿಕ್ ಆಗಿರುತ್ತೆ. ನೀವು ಹೆಲ್ದಿ ಆಗಿರಬೇಕು ಅಂದರೆ ಜಿಮ್ಗೆ ಹೋಗೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳ ಆಹಾರ ಕೊಡುವುದು ಅಷ್ಟೇ ಮುಖ್ಯ. ಅಧ್ಯಾಯ 3, ಗುರಿ ಇಲ್ಲದ ಆಲೋಚನೆ ಬಡತನಕ್ಕೆ ದಾರಿ. 3ನೇ ಮತ್ತು ಅತ್ಯಂತ ಮುಖ್ಯವಾದ ಪಾಠ, ಥಾಟ್ ಲಿಂಕ್ಡ್ ವಿತ್ ಪರ್ಪಸ್. ಅಂದರೆ ನಿಮ್ಮ ಆಲೋಚನೆಗೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು. ನಿಮ್ಮ ಆಲೋಚನೆಗಳಿಗೆ ಒಂದು ನಿಶ್ಚಿತವಾದ ಗುರಿ ಇಲ್ಲದಿದ್ದರೆ ನಿಮ್ಮ ತಲೆಯಲ್ಲಿ ದಿನಪೂರ್ತಿ ಅನಗತ್ಯ ಚಿಂತೆಗಳು, ಕಾಲ್ಪನಿಕ ಭಯಗಳು ತುಂಬಿಕೊಳ್ಳುತ್ತವೆ. ಬದುಕಿನಲ್ಲಿ ಸ್ಪಷ್ಟವಾದ ಗುರಿ ಇಲ್ಲದ ವ್ಯಕ್ತಿ ತುಂಬ ಬೇಗ ನೆಗೆಟಿವಿಟಿ ಮತ್ತು ಡಿಪ್ರೆಷನ್ಗೆ ಜಾರಿ ಬಿಡ್ತಾನೆ. ಇದು ನೇರವಾಗಿ ಆತನನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬಡವನನ್ನಾಗಿ ಮಾಡುತ್ತೆ. ಒಬ್ಬ ಯಶಸ್ವಿ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ತನಗೊಂದು ಗುರಿಯನ್ನು ಇಟ್ಟುಕೊಂಡು ತನ್ನ ಇಡೀ ಮಾನಸಿಕ ಶಕ್ತಿಯನ್ನು ಆ ಗುರಿಯ ಮೇಲೆ ಮಾತ್ರ ಕೇಂದ್ರೀಕರಿಸ್ತಾನೆ. ಆ ಹಾದಿಯಲ್ಲಿ ಸೋಲು ಬಂದರೂ ಆತ ಹೆದರಲ್ಲ, ಯಾಕಂದರೆ ಆತನಿಗೆ ಗೊತ್ತು ಪ್ರತಿಯೊಂದು ಸೋಲು ಕೂಡ ಆತನ ಆಲೋಚನೆಯನ್ನು ಇನ್ನೂ ಗಟ್ಟಿಗೊಳಿಸುವ ಒಂದು ಪಾಠ ಅಂತ. ಸ್ನೇಹಿತರೆ, ನಾವು ಈ ಹಿಂದೆ ಮಾತನಾಡಿದ ಇಕಿಗಾಯಿ ಅಥವಾ ದ ಪವರ್ ಆಫ್ ನೌ ನಮಗೆ ಕಲಿಸಿದ್ದು ಇದನ್ನೇ. ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ಅನ್ನೋದು ಹೊರಗಿಲ್ಲ, ಅದು ನಿಮ್ಮ ಆಲೋಚನೆಗಳಲ್ಲಿದೆ. ಇಂದಿನಿಂದಲೇ ನಿಮ್ಮ ಮನಸ್ಸಿನ ತೋಟದ ತೋಟಗಾರ ನೀವಾಗಿ ನೆಗೆಟಿವ್ ಆಲೋಚನೆಗಳೆಂಬ ಕಳೆಯನ್ನು ಕಿತ್ತು ಹಾಕಿ ಯಶಸ್ಸು ಮತ್ತು ಶ್ರೀಮಂತಿಕೆಯ ಬೀಜಗಳನ್ನು ಬಿತ್ತಿ. ನಿಮ್ಮ ಮನಸ್ಸಿನ ತೋಟದಲ್ಲಿ ನೀವು ಬಿತ್ತಲು ಹೊರಟಿರುವ ಆ ಒಂದು ಪಾಸಿಟಿವ್ ಆಲೋಚನೆ ಯಾವುದು? ಕಮೆಂಟ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಂತಹದೇ ಲೈಫ್ ಚೇಂಜಿಂಗ್ ಮೈಂಡ್ಸೆಟ್ ಮತ್ತು ಬುಕ್ ಸಮ್ಮರಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಫೋಕಸ್ಡ್, ಕೀಪ್ ಹಸ್ಲಿಂಗ್. ಧನ್ಯವಾದಗಳು.